ಸ್ಕೊಡಿ. ಈಗಾಗಲೇ ಕೇರಳ ವಯನಾಡಲ್ಲಿ ಆಗಿರ್ತಕ್ಕಂಥ ಭೀಕರ ಅಪಘಾತದ ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದೆ. ಮತ್ತು ಇವತ್ತು ರೆಸ್ಕ್ಯೂ ಪ್ರಾಸೆಸ್ ಅನ್ನೋದು ತುಂಬ ತೀವ್ರತೆಯಿಂದ ನಡೀತಾ ಇದೆ ಆ ಜಾಗದಲ್ಲಿ. ಅದಷ್ಟೇ ಅಲ್ಲ, ಎಷ್ಟೋ ಜನ ತಮ್ಮ ಕುಟುಂಬವನ್ನು, ತಮ್ಮ ಸಂಬಂಧಗಳನ್ನು, ಹಾಗೆ ತಮ್ಮ ಬದುಕನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ. ನಾನಂತೂ ನೋಡ್ತಾ ಇದ್ದೀನಿ, ನೀವು ಸ್ಕ್ರೀನಲ್ಲಿ ಸಹ ನೋಡ್ಬೋದು. ಎಷ್ಟೋ ಜನ ತಮ್ಮ ಬದುಕನ್ನು ಕಳ್ಕೊಂಡು, ತಮ್ಮ ಮಕ್ಕಳು, ತಂದೆ ತಾಯಿ ಎಲ್ಲ ಕಳ್ಕೊಂಡು ಅನಾಥರಾಗಿ ಕಿರ್ಚಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದಷ್ಟೇ ಅಲ್ಲ, ಇಲ್ಲೊಬ್ಬ ವ್ಯಕ್ತಿ ಹೊರದೇಶದಲ್ಲಿ ಹೋಗಿ ಮನೆಯನ್ನು ಕಟ್ಟಬೇಕು ಅಂತಂತ ಅದೆಷ್ಟೋ ವರ್ಷಗಳ ಕಾಲ ದುಡಿದು ಆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಮನೆಯನ್ನು ಸಹ ಕಳ್ಕೊಂಡು ತುಂಬ ಅಂದರೆ ತುಂಬಾ ಒಂದು ಸಂಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದು. ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಿಜಕ್ಕೂ ಈ ಪ್ರಕೃತಿ ಅನ್ನೋದು ನಮಗೆ ಒಂದಲ್ಲ ಒಂದು ರೀತಿಲಿ ಬದುಕು ಅನ್ನೋದನ್ನು ಕಲಿಸ್ಕೊಡ್ತಾ ಹೋಗ್ತಾನೆ ಇರುತ್ತೆ. ಬಟ್ ಮನುಷ್ಯರಾದ ನಾವು ಹಣ, ಆಸ್ತಿ, ಸಂಪತ್ತು ಇದೆಲ್ಲ ಸೇರ್ಕೊಳ್ತಾ ಇರಬೇಕಾದ್ರೆ ನಮಗೆ ಗೊತ್ತಿಲ್ಲದೇ ನಾವು ಬೇರೆ ರೀತಿ ವರ್ತನೆಗಳಿಗೆ ಒಳಗಾಗ್ತೀವಿ. ಬಟ್ ಇದೆಷ್ಟೋ ಕಡೆ ಬಂದು ಇವಾಗಲೇ ಪ್ರಕೃತಿ ಅನ್ನೋದು ಇಷ್ಟೇ ಜೀವನ, ಯಾವುದು ಶಾಶ್ವತ ಅಲ್ಲ ಅಂತಂತ ಅನ್ನೋದನ್ನು ಕಲಿಸ್ಕೊಡ್ತಾ ಇದೆ. ನಿಜಕ್ಕೂ ವಯನಾಡಲ್ಲಿ ಆಗಿರ್ತಕ್ಕಂಥ ಈ ಘಟನೆಯನ್ನು ನೋಡಿದ್ರೆ ಜೀವ ಅಷ್ಟು ಗಾಬರಿ ಆಗುತ್ತೆ. ಬಟ್ ಅದು ಯಾವ ರೀತಿ ಎಕ್ಸ್ಪೋಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗಾಗಲೇ ಸುಮಾರು 350ಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನು ತೆಗೆದಿರ್ತಕ್ಕಂಥದ್ದು. ಅದರಲ್ಲೂ ಡೆಡ್ ಬಾಡಿಗಳನ್ನ ತೆಗಿಬೇಕಾದ್ರೆ ಮಣ್ಣಲ್ಲಿ ಹೂತ್ಕೊಂಡು, ಕೆಲವೊಂದು ಜನಕ್ಕೆ ಕೈ ಇರಲ್ಲ, ಕೆಲವೊಂದು ಜನಕ್ಕೆ ಬಾಡಿ ಅಂದರೆ ನಡುವಿಂದ ಮೇಲ್ಭಾಗನೇ ಇರಲ್ಲ, ಇನ್ನು ಕೆಲವಕ್ಕೆ ಕೆಳಗಡೆ ಆ ಕಾಲು ಅದೆಲ್ಲ ಯಾವುದೂ ಇರಲ್ಲ. ಮತ್ತು ಇನ್ನೊಂದಷ್ಟು ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದು. ಹಾಸ್ಪಿಟಲ್ ಅಡ್ಮಿಟ್ ಆಗಿರೋರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಫುಲ್ ಆ್ಯಂಡ್ ಫುಲ್ಲು ನೀರಲ್ಲಿ ಹರಿಬೇಕಾದ್ರೆ ಆ ಮಣ್ಣು ಗುಡ್ಡ ಕಸಿದು ಸಣ್ಣ ಸಣ್ಣ ಕಲ್ಲು ಮಣ್ಣು ಎಲ್ಲ ಒಳಗಡೆ ಹೋಗಿ ಸೇರಿಕೊಂಡು ಎಲ್ಲ ಮೋರ್ ದೆನ್ ಒಂದು 100 ಪೀಪಲ್ಸ್ ಬಂದು ICU ಅಲ್ಲಿ ಸೀರಿಯಸ್ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೊಬ್ಬರಿಗೆ ಕೈಗಳಿರಲ್ಲ, ಕಾಲುಗಳಿರಲ್ಲ, ಇನ್ನು ಕೆಲವ್ರಿಗೆ ಬೆನ್ನು ಮುರಿತ, ನಡು ಮುರಿತ, ಹಿಂಗೆಲ್ಲ ಏನೇನೋ ಆಗ್ಬಿಟ್ಟಿದೆ ಆ ಸ್ಥಳದಲ್ಲಿ. ಅದಷ್ಟೇ ಅಲ್ಲ, ಬೇರೆ ಬೇರೆ ಹೊರ ರಾಜ್ಯಗಳಿಂದ ಎಷ್ಟೋ ಜನ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಮನಸ್ಸಿತ್ವ ಅನ್ನೋದು ಇದೆ ಅನ್ನೋದನ್ನು ಕೆಲವೊಂದು ಸ್ಥಳಗಳಲ್ಲಿ ನೋಡೋ ಅವಕಾಶ ಅನ್ನೋದು ಸಿಗ್ತಾ ಇದೆ. ಎನಿವೇಸ್ ಇನ್ನೂ ಎಷ್ಟರ ಮಟ್ಟಿಗೆ ಅಲ್ಲಿ ಡೆಡ್ ಬಾಡಿ ಸಿಗ್ತವೆ ಅನ್ನೋದು ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಇನ್ನೊಂದು ಸ್ಯಾಡ್ ನ್ಯೂಸ್ ಕೇಳ್ಪಟ್ಟೆ. ಉತ್ತರ ಕನ್ನಡದಲ್ಲೂ ಸಹ ಇದೇ ರೀತಿ ಒಂದು ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಅದು ಇನ್ನೂ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದನ್ನು ಗೊತ್ತಿಲ್ಲ. ಅದನ್ನು ಸಹ ನೋಡಿಬಿಟ್ಟು ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಸಿಕ್ಕಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯುನೆಸ್ಕೋಡ ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರಿಚ್ಛೆ, ದೇವ್ರಿಗೆ ಬಿಟ್ಟಿದ್ದು. ಇನ್ಮೇಲಾದ್ರೂ ಪ್ರಕೃತಿ ಅನ್ನೋದು ತಕ್ಕಂತೆ ಪ್ರಕೃತಿಗೆ ನಾವು ಸ್ವಲ್ಪ ತಲೆಬಾಗಿ ಅದ್ರ ಜೊತೆ ಜೀವನವನ್ನು ನಡೆಸೋ ಒಂದು ಬದುಕನ್ನು ಕಟ್ಕೋಬೇಕು. ಇಲ್ಲಿ ಅಮಾಯಕರು ಯಾರು ಏನೂ ಮಾಡಲ್ಲ. ಬಟ್ ಬೇರೆ ಬೇರೆ ವಿಷಯಕ್ಕೋಸ್ಕರ ಸರ್ಕಾರದಿಂದನೇ ಕೆಲವೊಂದು ವಿಷಯಗಳಾಗ್ತವೆ. ಅದರಿಂದನೇ ಈ ಲ್ಯಾಂಡ್ಸ್ಲೈಡ್ ಆಗೋದು ಮತ್ತು ಪ್ರವಾಹ ಇದೆಲ್ಲ ಬರ್ತಕ್ಕಂಥದ್ದು. ಸೊ ಸಾರ್ವಜನಿಕರು ನಾವು ಕರೆಕ್ಟಾಗಿದ್ದರೆ ಕೆಲವೊಂದನ್ನು ಕೇಳಿದಾಗ ಖಂಡಿತ ಇದರ ಅಪಘಾತಗಳನ್ನ ತಡಿಬೋದು ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಮುಗಿಸ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ.